ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾ ಇದ್ದೀರಾ, ಆದ್ರೆ ಯೂಟ್ಯೂಬ್ ನಲ್ಲಿ ಯಾವುದೇ ತರಹದ ಗ್ರೋತ್ ಅನ್ನೋದು ನಿಮ್ಗೆ ಕಾಣ್ತಾ ಇಲ್ಲ. ಹಾಗೆ 2026 ನಲ್ಲಿ ಎಲ್ಲರೂ ಕೂಡ ಯೂಟ್ಯೂಬರ್ ಆಗ್ಬೋದಾ, ಹಾಗೆ ಯೂಟ್ಯೂಬ್ ನಲ್ಲಿ ನಾವು ಅನ್ಕೊಂಡಷ್ಟೇ ಗ್ರೋತ್ ಅನ್ನ ಕಾಣ್ಬೋದಾ ಅನ್ನೋದನ್ನ ಇದೇ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಹೇಳ್ತಾ ಇದ್ದೀನಿ. ಸೊ ಕ್ಲಿಯರ್ ಆಗಿ ನೋಡಿ ತಿಳ್ಕೊಳ್ಳಿ ಫ್ರೆಂಡ್ಸ್, ನೀವು ಯೂಟ್ಯೂಬ್ ನಲ್ಲಿ ಗ್ರೋತ್ ಅನ್ನ ಕಾಣ್ಬೋದಾ ಇಲ್ವಾ ಅಂತ ಹೇಳಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಪೂಜಾ. ಸೊ ಫ್ರೆಂಡ್ಸ್, ನಾವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ತಲೆಯಲ್ಲಿ ಇರುವಂತ ಒಂದೇ ಪ್ರಶ್ನೆ, ನನ್ನ ಒಂದು ವಿಡಿಯೋಸ್ ಗಳಿಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇಲ್ಲ, ಹಾಗೆ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗ್ತಾ ಇಲ್ಲ. ಸೊ ನಾನು ಯೂಟ್ಯೂಬ್ ನಲ್ಲಿ ಗ್ರೋತ್ ಅನ್ನ ಕಾಣ್ತೀನಾ ಅನ್ನೋ ಪ್ರಶ್ನೆ ನಿಮಗೆ ಹೇಳುವಂತ ಈ 9 ಪಾಯಿಂಟ್ಸ್ ಗಳನ್ನ ನಿಮ್ಮ ಒಂದು ಚಾನೆಲ್ ನಲ್ಲಿ ನೀವು ಅಳವಡಿಸ್ತಾ ಬಂದ್ರೆ ನೀವು ಕೂಡ ಯೂಟ್ಯೂಬ್ ನಲ್ಲಿ ಗ್ರೋತ್ ಅನ್ನ ಕಾಣಬಹುದು. ಹಾಗೇನೆ 2026 ನಲ್ಲಿಯೂ ಕೂಡ ಇಂತಹ ಕಾಂಪಿಟೇಷನ್ ನಲ್ಲಿಯೂ ಕೂಡ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು. ಹಾಗಿದ್ರೆ ಅವು ಯಾವ ಎಲ್ಲ ಪಾಯಿಂಟ್ಸ್ ಗಳು ಅಂತ ಹೇಳಿ ನಾನು ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಪಾಯಿಂಟ್ ಬಂದ್ಬಿಟ್ಟು ಅನ್ನೋದು ಕ್ಲಿಯರ್ ಆಗಿರ್ಬೇಕು. ಹೌದು ಫ್ರೆಂಡ್ಸ್, ಸೊ ಯಾಕೆ ನಿಮ್ಮ ನಿಚ್ ಅನ್ನೋದು ಕ್ಲಿಯರ್ ಆಗಿರ್ಬೇಕು ಅಂತ ಅಂದ್ರೆ, ನೀವು ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀರಾ, ಸೊ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಹೋದ ಹಾಗೆ ಯೂಟ್ಯೂಬ್ ಅಲ್ಗೋರಿಥಮ್ ಫೈಂಡ್ ಔಟ್ ಮಾಡತ್ತೆ. ಸೊ ಯಾವ ಒಂದು ಆಡಿಯನ್ಸ್ ಗೆ ನಾನು ಶೇರ್ ಮಾಡ್ಬೇಕು, ಹಾಗೆ ಯಾವ ಒಂದು ಆಡಿಯನ್ಸ್ ಗೆ ನಾನು ಶೇರ್ ಮಾಡಬಾರ್ದು ಅಂತ ಹೇಳಿ. ಸೊ ಈ ರೀತಿಯಾದಂತಹ ಕನ್ಕ್ಲೂಷನ್ ನೀವು ಯೂಟ್ಯೂಬ್ ಅಲ್ಗೋರಿಥಮ್ ವಿಡಿಯೋಸ್ ಗಳನ್ನು ಕೂಡ ಯೂಟ್ಯೂಬ್ ಪುಷ್ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿನೇ ನಿಚ್ ಅನ್ನೋದು ತುಂಬಾನೇ ಕ್ಲಿಯರ್ ಆಗಿರ್ಬೇಕು. ಸೊ ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡುವ ಮೊದಲೇ ಒಂದು ನಿಚ್ ನಾನು ಈ ಒಂದು ಟಾಪಿಕ್ ಮೇಲೆನೆ ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀನಿ ಅಂತ ಮಾಡಿ ಫ್ರೆಂಡ್ಸ್. ಸೊ ಲಾಂಗ್ ಟರ್ಮ್ ವಿಚಾರ ಮಾಡೋದ್ರಿಂದ ಏನಾಗುತ್ತೆ, ನೀವು ಯೂಟ್ಯೂಬ್ ನಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು, ಅಥವಾ ನೀವು ಜನರ ಒಂದು ಇಷ್ಟಕ್ಕೆ ಅನುಗುಣವಾಗಿ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಬಂದ್ರೆ ನೀವು ಆ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ಮುಂದುವರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಗೆ ಯಾವ ತರಹದ ವಿಡಿಯೋಸ್ ಗಳು ಮಾಡ್ಲಿಕ್ಕೆ ಇಷ್ಟ ಇರತ್ತೆ, ಸೊ ಆ ಒಂದು ಕೆಟಗರಿ ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಪಾಯಿಂಟ್ ಬಂದ್ಬಿಟ್ಟು ಕ್ವಾಲಿಟಿ ವಿಡಿಯೋಸ್. ಹೌದು, ಯಾವ ರೀತಿಯಾದಂತಹ ವಿಡಿಯೋಸ್ ಗಳನ್ನ ಮಾಡಿದ್ರು ಕೂಡ ಯೂಟ್ಯೂಬ್ ನಲ್ಲಿ ಎಲ್ಲರೂ ಕೂಡ ಸಕ್ಸಸ್ ಆಗ್ತಾ ಇದ್ರು, ಹಾಗೇನೆ ಅವ್ರಿಗೆ ಚೆನ್ನಾಗಿ ವ್ಯೂಸ್ ಗಳು ಕೂಡ ಬರ್ತಾ ಇದ್ವು. ಸೊ ಆ ಒಂದು ವಿಡಿಯೋಸ್ ಗಳನ್ನ ನೋಡಿ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಅವರು ಈ ತರಹದ ವಿಡಿಯೋಸ್ ಗಳನ್ನ ಮಾಡಿದ್ದಾರೆ, ಸೊ ನಾನು ಅದೇ ರೀತಿಯಾದಂತಹ ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀನಿ, ನನಗೂ ಕೂಡ ಚೆನ್ನಾಗಿ ವ್ಯೂಸ್ ಸಿಗತ್ತೆ ಅಂತ ನಾವು ಅನ್ಕೋತೀವಿ ಫ್ರೆಂಡ್ಸ್. ಆದ್ರೆ 2026 ನಲ್ಲಿ ಪಾಲಿಸಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಇಲ್ಲಿ ಇವಾಗ ಕ್ವಾಂಟಿಟಿಗಿಂತ ಕ್ವಾಲಿಟಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಹೌದು, ಸೊ ನೀವು ವಿಡಿಯೋಸ್ ಗಳನ್ನ ಲೆಂದಿಯಾಗಿ ಕ್ವಾಂಟಿಟಿ ತೋರಿಸೋದಕ್ಕಿಂತ ನಿಮ್ಮ ವಿಡಿಯೋಸ್ ಗಳಲ್ಲಿ ವ್ಯಾಲ್ಯೂ ಕ್ರಿಯೇಷನ್ ಮಾಡಿ ಹಾಗೇನೆ ನಿಮ್ಮ ಒಂದು ವಿಡಿಯೋಸ್ ಗಳಲ್ಲಿ ಕ್ವಾಲಿಟಿಯನ್ನ ತನ್ನಿ ಫ್ರೆಂಡ್ಸ್. ಸೊ ಕ್ವಾಲಿಟಿ ಯಾವ ರೀತಿಯಾಗಿ ತರಬಹುದು, ಜನರಿಗೆ ಇಷ್ಟವಾಗುವ ಹಾಗೇನೆ ಜನರ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗುವಂತ ವಿಡಿಯೋಸ್ ಗಳನ್ನ ನೀವು ಮಾಡ್ತಾ ಬಂದ್ರೆ ಸೊ ನೀವು ಜನರಿಗೆ ವ್ಯಾಲ್ಯೂ ಕ್ರಿಯೇಷನ್ ಮಾಡ್ದಂಗ ಆಗತ್ತೆ, ಯೂಟ್ಯೂಬ್ಗೆ ಚೆನ್ನಾಗಿ ಕ್ವಾಲಿಟಿ ವಿಡಿಯೋಸ್ ಗಳು ಕೂಡ ಕೊಟ್ಟಂಗೆ ಆಗತ್ತೆ, ಹಾಗೇನೆ ನೀವು ಕೂಡ ಯೂಟ್ಯೂಬ್ ನಲ್ಲಿ ಸಕ್ಸಸ್ ಅನ್ನ ಕಾಣಬಹುದು. ಇನ್ನು ಥರ್ಡ್ ಮುಖ್ಯ ಪಾಯಿಂಟ್ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಹೌದು, ಕನ್ಸಿಸ್ಟೆನ್ಸಿ. ಸೊ ಕನ್ಸಿಸ್ಟೆನ್ಸಿ ಅಂತ ಅಂದ್ರೆ ಡೈಲಿ ಅಪ್ಲೋಡ್ ಮಾಡಿ ವಿಡಿಯೋಸ್ ಗಳನ್ನ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ವಾರಕ್ಕೆ 2 ವಿಡಿಯೋಸ್ ಆದ್ರೂ ನೀವು ಅಪ್ಲೋಡ್ ಮಾಡಿ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದೇ ಒಂದು ಟೈಮ್ಗೆ ವೀಕ್ಲಿ 2 ಡೇಸ್ ಆದ್ರೂ ನಿಮ್ಮ ವಿಡಿಯೋಸ್ ಗಳು ಯೂಟ್ಯೂಬ್ ನಲ್ಲಿ ಹೋಗ್ತಾನೆ ಇರಬೇಕು. ಸೊ ಈ ರೀತಿಯಾಗಿ ನೀವು ಸೆಂಡ್ ಮಾಡೋದ್ರಿಂದ ಯೂಟ್ಯೂಬ್ ಅಲ್ಗೋರಿಥಮ್ಗೆ ಗೊತ್ತಾಗತ್ತೆ ನೀವು ಕೂಡ ಯೂಟ್ಯೂಬರ್ ಆಗಿದ್ದೀರಾ, ಹಾಗೆ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀರಾ ಅಂತ ಗೊತ್ತಾಗಿ ನಿಮ್ಮ ವಿಡಿಯೋಸ್ ಗಳನ್ನು ಕೂಡ ಬೇರೆ ಬೇರೆ ಜನರಿಗೆ ರೆಕಮೆಂಡ್ ಮಾಡತ್ತೆ. ಹಾಗೇನೆ ಆ ಒಂದು ಜನರಿಗೆ ನಿಮ್ಮ ವಿಡಿಯೋಸ್ ಗಳು ಇಷ್ಟ ಆದ್ರೆ ಅವರು ಕೂಡ ನಿಮ್ಗೆ ಸಬ್ಸ್ಕ್ರೈಬ್ ಮಾಡುವಂತ ಚಾನ್ಸಸ್ ಇರತ್ತೆ ಫ್ರೆಂಡ್ಸ್. ಹಾಗಾಗಿನೇ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ. ಯಾವುದೇ ಒಂದು ಕೆಲಸವನ್ನ ನೋಡಿ ಅಲ್ಲಿ ನಾವು ಕನ್ಸಿಸ್ಟೆನ್ಸಿ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೇನೆ ನಮ್ಗೆ ಫಲ ಅನ್ನೋದು ಸಿಗತ್ತೆ. ಅದೇ ರೀತಿಯಾಗಿ ಯೂಟ್ಯೂಬ್ ಅನ್ನೋದು ಕೂಡ ಒನ್ ನೈಟ್ ಸಕ್ಸಸ್ ಅಲ್ಲ ಫ್ರೆಂಡ್ಸ್. ಇದು 1 ವರ್ಷ ಅಥವಾ 2 ಇಯರ್ಸ್ ಆಗುವವರೆಗೂ ನಾವು ಕಷ್ಟ ಪಡ್ತಾನೆ ಇರ್ಬೇಕು, ಅವಾಗ್ಲೇ ನಾವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು ಫ್ರೆಂಡ್ಸ್. ಪಾಯಿಂಟ್ ಬಂದ್ಬಿಟ್ಟು ಥಂಬ್ನೇಲ್. ಹೌದು, ಸೊ 2026 ನಲ್ಲಿ ಇವಾಗ ತುಂಬಾನೇ ಮುಖ್ಯವಾಗಿರುವಂತ ಥಂಬ್ನೇಲ್. ಸೊ ಥಂಬ್ನೇಲ್ ನಿಮ್ದು ಎಷ್ಟು ಅಟ್ರಾಕ್ಟಿವ್ ಆಗಿರತ್ತೆ, ಕ್ರಿಯೇಟಿವ್ ಆಗಿರತ್ತೆ, ಅಷ್ಟು ಚೆನ್ನಾಗಿನೇ ನಿಮ್ಗೆ ವ್ಯೂಸ್ ಗಳು ಕೂಡ ಬರುತ್ತೆ, ಹಾಗೇನೆ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗ್ತಾರೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಥಂಬ್ನೇಲ್ ಕ್ಲಿಕ್ಕೇಬಲ್ ಆಗಿರ್ಬೇಕು. ಸೊ ಯಾವಾಗ ನಿಮ್ಮ ಥಂಬ್ನೇಲ್ ಮತ್ತೆ ನಿಮ್ಮ ಒಂದು ಕಾಂಟೆಂಟ್ ಯಾವ ಒಂದು ರಿಲೇಟೆಡ್ ಆಗಿ ವಿಡಿಯೋ ಮಾಡಿದಿರಾ, ಸೊ ಅದೇ ರಿಲೇಟೆಡ್ ಆದಂತ ಒಂದು ಕ್ಯೂರಿಯಾಸಿಟಿ ಆಗಿರುವಂತ ವರ್ಡ್ ಅನ್ನ ಆ ಥಂಬ್ನೇಲ್ ನಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್. ಸೊ ಜನ ಅದನ್ನ ನೋಡಿ ಕ್ಲಿಕ್ ಮಾಡಿ ಒಂದ್ ವೇಳೆ ನಿಮ್ಮ ವಿಡಿಯೋಗಳನ್ನ ಕೇವಲ 2 ಸೆಕೆಂಡ್ ಅಷ್ಟು ನೋಡಿದ್ರು ಕೂಡ ನಿಮ್ಮ ಒಂದು ವಾಚ್ ಟೈಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಒಂದ್ ವೇಳೆ ಅವ್ರಿಗೆ ತುಂಬಾನೇ ಇಷ್ಟ ಆದ್ರೆ ಅವರು ಆ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ಬೋದು. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಥಂಬ್ನೇಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗೇನೆ AI ನಮ್ಗೆ ಇವಾಗ ಥಂಬ್ನೇಲ್ ಅನ್ನ
ತಯಾರಿಸಿ ಕೊಡ್ತಾ ಇದೆ. ಯಾವುದೇ ಪ್ರಾಂಪ್ಟ್ ಬೇಡ, ಹಾಗೇನೆ ಈಸಿಯಾಗಿನೇ ನಾವು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಥಂಬ್ನೇಲ್ ಅನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಬೇಕಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಖಂಡಿತವಾಗ್ಲೂ ಮುಂದಿನ ವಿಡಿಯೋ ಅದರ ರಿಲೇಟೆಡ್ ಆಗಿ ತೆಗೆದುಕೊಂಡು ಬರ್ತೀನಿ. ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು, ಹೌದು, ಸೊ ಯಾವಾಗ ನೀವು ಒಂದು ವಿಡಿಯೋನ ರೆಡಿ ಮಾಡ್ಕೋತೀರಾ, ಸೊ ಶಾರ್ಟ್ ಆಗ್ಲಿ ಅಥವಾ ಲಾಂಗ್ ವಿಡಿಯೋ ಆಗ್ಲಿ, ಸೊ ಆ ವಿಡಿಯೋಗೆ ಕರೆಕ್ಟ್ ಆಗಿರುವಂತ SEO ಅನ್ನ ನೀವು ಮಾಡ್ಬೇಕಾಗತ್ತೆ ಫ್ರೆಂಡ್ಸ್. ಸೊ ನೋಡಿ, ನೀವು ವಿಡಿಯೋನ ಯಾವ ರಿಲೇಟೆಡ್ ಆಗಿ ಮಾಡಿದ್ರಾ ಅಂತಂದ್ರೆ, ಯಾವ ಒಂದು ಕಂಟೆಂಟ್ ರಿಲೇಟೆಡ್ ಆಗಿ ಮಾಡಿದ್ರಾ, ಸೊ ಅದೇ ಕಂಟೆಂಟ್ ರಿಲೇಟೆಡ್ ಆಗಿನೇ SEO ಅನ್ನ ತಯಾರಿಸಿ ಫ್ರೆಂಡ್ಸ್. ನೀವೇ ಕೂಡ ತಯಾರಿಸಬಹುದು, ಇಲ್ಲ ಅಂತಂದ್ರೆ ಚಾಟ್ GPT ಹೆಲ್ಪ್ ಕೂಡ ತಗೊಳ್ಬಹುದು. ಚಾಟ್ GPT ನಲ್ಲಿ ನೀವು ಯಾವ ಒಂದು ಕಂಟೆಂಟ್ ರಿಲೇಟೆಡ್ ಆಗಿ ವಿಡಿಯೋನ ಮಾಡಿದಿರಾ ಆ ಒಂದು ಟೆಕ್ಸ್ಟ್ ಅನ್ನ ಚಾಟ್ GPT ನಲ್ಲಿ ಕೊಟ್ಟು ಅದಕ್ಕೆ ತಕ್ಕನಾಗಿ SEO ಅನ್ನ ಕೊಡಿ ಅಂತ ಹೇಳಿದ್ರೆ ಚಾಟ್ GPT ನೇ ನಿಮ್ಗೆ ರೆಡಿ ಟು ಅಪ್ಲೋಡ್ SEO ಕೊಡುತ್ತೆ ಫ್ರೆಂಡ್ಸ್. ಅದರಲ್ಲಿ ನೀವು ಸಣ್ಣ ಪುಟ್ಟ ಎಡಿಟಿಂಗ್ ಮಾಡಿ ನೀವು ಅಪ್ಲೋಡ್ ಮಾಡಬಹುದು. ಇಲ್ಲ ಅಂತ ಅಂದ್ರೆ ನೀವೇ SEO ಅನ್ನ ರೆಡಿ ಕೂಡ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಆ ಒಂದು ಟಾಪಿಕ್ ಗೆ ರಿಲೇಟೆಡ್ ಆದಂತಹ ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಹಾಗೆ ಹ್ಯಾಶ್ ಟ್ಯಾಗ್ ಆಗಿರ್ಬೋದು, ಮತ್ತೆ ಟ್ಯಾಗ್ಸ್ ಆಗಿರ್ಬೋದು, ಇದನ್ನೇ ನಾವು SEO ಅಂತ ಕರಿತೀವಿ. ಸೊ SEO ನಿಮ್ದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಥಂಬ್ನೇಲ್ ಹಾಗೆ ಟೈಟಲ್ ಗೆ ಎಷ್ಟು ಮ್ಯಾಚ್ ಆಗಿರುತ್ತೆ, ಸೊ ಅಷ್ಟು ಚೆನ್ನಾಗಿ ನಿಮ್ಮ ವಿಡಿಯೋ ಕ್ಲಿಕೇಬಲ್ ಆಗತ್ತೆ, ಹಾಗೇನೆ ಜನ ಕೂಡ ಕ್ಲಿಕ್ ಮಾಡಿ ನೋಡ್ತಾರೆ. 6 ಪಾಯಿಂಟ್ ಬಂದ್ಬಿಟ್ಟು, ಹೌದು, ಸೊ ಎನಾಲಿಟಿಕ್ಸ್ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ. ಇವಾಗ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಅವಾಗ 2 to 3 hours ಆದ್ಮೇಲೆ ನಿಮ್ಮ ವಿಡಿಯೋಸ್ ಗಳಿಗೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ ಗೇನ್ ಆಗಿದ್ದಾರೆ ಅಂತ ನೋಡ್ತಾ ಹೋಗಿ ಫ್ರೆಂಡ್ಸ್. ಆದ್ರೆ ಯಾವಾಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದೇ ಕ್ಷಣದಲ್ಲಿ ಬಂದು ನನ್ಗೆ ವ್ಯೂಸ್ ಎಷ್ಟಾಗಿದೆ, ಹಾಗೇನೆ ನನ್ಗೆ ಸಬ್ಸ್ಕ್ರೈಬರ್ ಗೇನ್ ಆಗಿದಾರಾ, ವಾಚ್ ಟೈಮ್ ಗೇನ್ ಆಗಿದೆನಾ ಅಂತ ನೀವು ಪದೇ ಪದೇ ನೋಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಮೈಂಡ್ ಅನ್ನೋದು ಡೈವರ್ಟ್ ಆಗತ್ತೆ, ಹಾಗೇನೆ ನೀವು ಕೂಡ ಟೆನ್ಷನ್ ಗೆ ಬೀಳ್ತೀರಾ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಸೊ ಎನಾಲಿಟಿಕ್ಸ್ ನ ಚೆಕ್ ಮಾಡ್ತಾನೆ ಇರಿ. ಸೊ 2 to 3 hours ಆದ್ಮೇಲೆ ನನ್ನ ಥಂಬ್ನೇಲ್ ಕರೆಕ್ಟ್ ಆಗಿದೆನಾ, ನನ್ನ ಥಂಬ್ನೇಲ್ ಇಂಪ್ರೆಷನ್ ಚೆನ್ನಾಗಿದೆನಾ ಅಂತ ನೋಡಿ ಫ್ರೆಂಡ್ಸ್. AB ಟೆಸ್ಟಿಂಗ್ ಮಾಡೋದಕ್ಕೆ ಮರಿಬೇಡಿ. ಸೊ AB ಟೆಸ್ಟಿಂಗ್ ರಿಲೇಟೆಡ್ ಅಂತ ಒಂದು ವಿಡಿಯೋನ ನಾನು ಹಿಂದೆ ಮಾಡಿದೀನಿ, ಆ ವಿಡಿಯೋನ ಯಾರು ಹೋಗಿ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ. ಸೊ ನಿಮ್ಮ ಥಂಬ್ನೇಲ್ ಅನ್ನ AB ಟೆಸ್ಟಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಒಂದು ಸ್ಟೆಪ್ ಆಗಿದೆ ಫ್ರೆಂಡ್ಸ್. ಹಾಗಾಗಿನೇ ಅನಾಲಿಟಿಕ್ಸ್ ನ ಇಗ್ನೋರ್ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ, ಅನಾಲಿಟಿಕ್ಸ್ ನ ಚೆಕ್ ಮಾಡ್ತಾನೆ ಇರಿ. ಇನ್ನು 7 ಪಾಯಿಂಟ್ ಬಂದ್ಬಿಟ್ಟು, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಇಂಟ್ರೋ. ಹೌದು, ಸೊ ಹುಕ್ 5 ಸೆಕೆಂಡ್ ಹುಕ್ ಏನಿರತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಸ್ಟೆಪ್ ಆಗಿದೆ ಫ್ರೆಂಡ್ಸ್. ಸೊ ಯಾವಾಗ ನೀವು ವಿಡಿಯೋನ ಸ್ಟಾರ್ಟ್ ಮಾಡ್ತೀರಾ, ಸೊ ಅದೇ ಒಂದು 5 ಸೆಕೆಂಡ್ ನಲ್ಲಿ ನೀವು ಜನರೆಲ್ಲ ಅಲ್ಲಿ ಎಂಗೇಜ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಸೊ ನೋಡಿ, ಇವಾಗ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿರುವಂತ ಕೆಲವೊಂದು ಪಾಯಿಂಟ್ಸ್ ಗಳು ನಿಮ್ಗೆ ಇಷ್ಟ ಆಗಿರ್ಬೇಕು, ಹಾಗಾಗಿನೇ ನೀವು ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದೀರಾ. ಸೊ ಈ ರೀತಿಯಿಂದ ಇಂಟ್ರೋವನ್ನ ನೀವು ಕೂಡ ಕೊಡ್ಬೇಕು ಫ್ರೆಂಡ್ಸ್. ಸೊ ನಿಮ್ಮ ಒಂದು ವಿಡಿಯೋದಲ್ಲಿ ರಿಲೇಟೆಡ್ ಆದಂತಹ ಇಂಟ್ರೋವನ್ನ ನೀವು ಕ್ಯೂರಿಯಾಸಿಟಿಯಾಗಿ ಹೇಳಿದ್ರೆ ಜನ ನಿಮ್ಮ ಒಂದು ವಿಡಿಯೋನ ಕೊನೆವರೆಗೂ ನೋಡ್ತಾರೆ ಫ್ರೆಂಡ್ಸ್. ಇದರಿಂದ ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪಾಯಿಂಟ್ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾವಾಗ ನೀವು ಲಾಂಗ್ ವಿಡಿಯೋ ಮಾಡ್ತೀರಾ ಅವಾಗ ಶಾರ್ಟ್ ವಿಡಿಯೋ ಫಾರ್ಮೆಟ್ ನಲ್ಲಿಯೂ ಕೂಡ ನೀವು ಅಪ್ಲೋಡ್ ಮಾಡ್ತಾನೆ ಬರ್ಬೇಕು. ಸೊ ನೋಡಿ, ನಾವು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಾದ್ಮೇಲೆ ನಾವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ನಮ್ಮ ಒಂದು ಫೇಸ್ ವ್ಯಾಲ್ಯೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿನೇ ನಾವೇನ್ ಮಾಡ್ಬೇಕಾಗತ್ತೆ, ಯಾವಾಗ ನೀವು ಲಾಂಗ್ ವಿಡಿಯೋ ಫಾರ್ಮೆಟ್ ನಲ್ಲಿ ವಿಡಿಯೋಸ್ ಗಳನ್ನ ಮಾಡ್ತಾ ಇದೀರಾ ಅಂತ ಅಂದ್ರೆ ಅದರ ಒಂದು ಶಾರ್ಟ್ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಇದರಿಂದ ಏನಾಗುತ್ತೆ, ಶಾರ್ಟ್ ಗೆ ಚೆನ್ನಾಗಿ ವ್ಯೂಸ್ ಗಳು ಬರುತ್ತೆ, ಮತ್ತೆ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗ್ತಾ ಬರ್ತಾರೆ. ಒಂದ್ ವೇಳೆ ಶಾರ್ಟ್ ವಿಡಿಯೋ ಜನರಿಗೆ ಇಷ್ಟ ಆದ್ರೆ ನಿಮ್ಮ ಒಂದು ಲಾಂಗ್ ವಿಡಿಯೋನ ಕೂಡ ಅವರು ನೋಡ್ತಾರೆ ಫ್ರೆಂಡ್ಸ್. ಹೇಗೆ ಅಂತ ಅಂದ್ರೆ ನೀವು ಟ್ಯಾಗ್ ಮಾಡ್ಬೇಕಾಗತ್ತೆ ರಿಲೇಟೆಡ್ ವಿಡಿಯೋದಲ್ಲಿ. ನಿಮ್ಮ ಒಂದು ಲಾಂಗ್ ವಿಡಿಯೋನ ಟ್ಯಾಗ್ ಮಾಡಿದ್ರೆ ಆ ವಿಡಿಯೋನ ಕೂಡ ಬಂದು ಜನ ನೋಡ್ತಾರೆ ಫ್ರೆಂಡ್ಸ್. ಇದರಿಂದ ವಾಚ್ ಟೈಮ್ ಕೂಡ ಇನ್ಕ್ರೀಸ್. ಪಾಯಿಂಟ್ ಬಂದ್ಬಿಟ್ಟು ಕಮ್ಯುನಿಟಿ ಪೋಸ್ಟ್ ಪ್ಲಸ್ ಟ್ರೆಂಡಿಂಗ್ ಆಡಿಯೋ. ಹೌದು, ಸೊ ನೀವು ಶಾರ್ಟ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಓನ್ ವಾಯ್ಸ್ ನಲ್ಲಿ ನೀವು ಶಾರ್ಟ್ ಅನ್ನ ಅಪ್ಲೋಡ್ ಮಾಡ್ತಾ ಬಂದ್ರೆ ಜನರಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಒಂದ್ ವೇಳೆ ನಿಮ್ಗೆ ಫೇಸ್ ಕ್ಯಾಮ್ ಮಾಡ್ಲಿಕ್ಕೆ ಹೆದರಿಕೆ ಅನಿಸ್ತಾ ಇದೆ, ನನಗೆ ವಾಯ್ಸ್ ಕೊಡ್ಲಿಕ್ಕೆ ಹೆದರಿಕೆ ಅನಿಸ್ತಾ ಇದೆ ಅಂತ ಅಂದ್ರೆ ನೀವು ಟ್ರೆಂಡಿಂಗ್ ಆಗಿರುವಂತ ಆಡಿಯೋನ ಉಪಯೋಗ ಮಾಡ್ಬೇಕಾಗತ್ತೆ. ಸೊ ಯೂಟ್ಯೂಬ್ ಶಾರ್ಟ್ ನಲ್ಲಿನೇ ನೀವು ಸರ್ಚ್ ಮಾಡಬಹುದು ಟ್ರೆಂಡಿಂಗ್ ಆಗಿರುವಂತ ಆಡಿಯೋ ಅಂತ ಹೇಳಿ. ಸೊ ಆ ಆಡಿಯೋಗಳನ್ನ ನಿಮ್ಮ ಒಂದು ಶಾರ್ಟ್ ವಿಡಿಯೋಸ್ ಗಳಿಗೆ ನೀವು ಅಪ್ಲೈ ಮಾಡೋದ್ರಿಂದ ಅಲ್ಲಿಗೆ ನಿಮ್ಗೆ ಚೆನ್ನಾಗಿ ವ್ಯೂಸ್ ಗಳು ಕೂಡ ಬರುತ್ತೆ ಫ್ರೆಂಡ್ಸ್. ಹಾಗೆ ಯಾವಾಗ ನೀವು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅದರ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನ ಅವಾಗ್ಲೇ ನೀವು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಜನರಿಗೆ ಗೊತ್ತಾಗತ್ತೆ ಈ ಒಂದು ಚಾನೆಲ್ ನಲ್ಲಿ ಈ ರೀತಿಯಾದಂತಹ ಒಂದು ವಿಡಿಯೋ ಇವಾಗ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿನೇ ಕಮ್ಯುನಿಟಿ ಪೋಸ್ಟ್ ಹಾಗೆ ಟ್ರೆಂಡಿಂಗ್ ಆಡಿಯೋನ ಅಪ್ಲೈ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಲಾಸ್ಟ್ ಅಟ್ ಎಂಡ್
ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಎಂಡ್ ಸ್ಕ್ರೀನ್, ಹೌದು. ಸೊ ಯಾವಾಗ ನೀವು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅವಾಗ ಅದಕ್ಕೆ ರೀಸೆಂಟ್ ಆಗಿರುವಂತ ಒಂದು ಎಂಡ್ ಸ್ಕ್ರೀನ್ ವಿಡಿಯೋನ ಹಚ್ಚಿ ಫ್ರೆಂಡ್ಸ್. ಅಂತ ಅಂದ್ರೆ ನಿಮ್ಮ ಒಂದು ವಿಡಿಯೋಸ್ ಗಳಲ್ಲಿ ಯಾವ ಒಂದು ವಿಡಿಯೋ ಪಾಪ್ಯುಲರ್ ಆಗಿ ವ್ಯೂಸ್ ಅನ್ನ ಹೊಂದಿದೆ, ಹಾಗೇನೆ ಯಾವ ವಿಡಿಯೋ ಚೆನ್ನಾಗಿ ರನ್ ಆಗಿದೆ, ಸೊ ಆ ವಿಡಿಯೋ ರೀಸೆಂಟ್ ಓಡಿರುವಂತ ವಿಡಿಯೋ ಎಂಡ್ ಸ್ಕ್ರೀನ್ ಗೆ ಹಚ್ಚೋದ್ರಿಂದ ಏನಾಗುತ್ತೆ, ಆ ಒಂದು ವಿಡಿಯೋ ನೋಡಿ ಆದ್ಮೇಲೆ ಆ ವಿಡಿಯೋ ಕೂಡ ಇಷ್ಟ ಆದ್ರೆ ಜನ ಅದನ್ನು ಕೂಡ ಕ್ಲಿಕ್ ಮಾಡಿ ನೋಡುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಎಂಡ್ ಸ್ಕ್ರೀನ್ ಹಚ್ಚೋದನ್ನ ಮರಿಬಿಡಿ ಫ್ರೆಂಡ್ಸ್. ಇದರಿಂದ ಕೂಡ ನಿಮ್ಗೆ ಚೆನ್ನಾಗಿ ವ್ಯೂಸ್ ಗಳು ಬರುತ್ತೆ. ಹಾಗಿದ್ರೆ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ಒಂದು ಚಾನೆಲ್ ನಲ್ಲಿ ನೀವು ಕೂಡ ಗ್ರೋತ್ ಅನ್ನ ಕಾಣಬಹುದು. ಸೊ 2026 ನಲ್ಲಿ ಈ ಎಲ್ಲ ಫಾರ್ಮುಲಾಸ್ ಗಳನ್ನ ಉಪಯೋಗಿಸ್ಕೊಂಡು ನೀವು ಕೂಡ ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಗ್ರೋತ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ಫ್ರೆಂಡ್ಸ್, ನಾನು ಖಂಡಿತವಾಗ್ಲೂ ಉತ್ತರಿಸ್ತೀನಿ ಅಂತ ಹೇಳ್ತಾ ಮುಂದೆ ಮತ್ತೆ ಇಂತಹದ್ದೇ ವಿಡಿಯೋಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.